ಕಳೆದ ಒಂದು ತಿಂಗಳದಿಂದ ಭಾರತೀಯ ಜನತಾ ಪಾರ್ಟಿಯ ಡೌನ್ಫಾಲ್ ಶುರು ಆಗಿದೆ ಅಂತ ಕೆಲವೊಂದು ಪ್ರತಿಷ್ಠಿತ ಮೀಡಿಯಾಗಳು ಮತ್ತು ಯೂಟ್ಯೂಬರ್ಗಳು ಸುದ್ದಿಗಳನ್ನು ಮಾಡ್ತಾಯಿದ್ದಾರೆ. ಅದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಯಿತು, ಬಂಕಿಪುರ್ ಮತ್ತು ಮಧ್ಯಪ್ರದೇಶದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸೋಲಾಯಿತು. ಪ್ರತಿನಿತ್ಯ ಬೆಳಗ್ಗೆ 10 ಗಂಟೆಯಿಂದ ಸಮಾಜವಾದಿ ಪಾರ್ಟಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಕಮ್ಯುನಿಸ್ಟ್ ಇವರ ಜಂಟಿ ಸಹಯೋಗದೊಂದಿಗೆ ಲೋಕಸಭೆಯ ಎದುರುಗಡೆ ಪ್ರತಿಭಟನೆಗಳಾಯಿತು. ಈ ಪ್ರತಿಭಟನೆಯಲ್ಲಿ ಪಪ್ಪು ಯಾದವ್ ಹಿಂದೂ ಸಾಧು ಸಂತರ ಅಪಮಾನವನ್ನು ಮಾಡಿದ್ದು ನಾವು ಕಣ್ಣಾರೆ ಕಂಡಿದ್ದೇವೆ. ಭಗವದ್ಧಾರಿಗಳು ಯಾರೂ ಕೂಡ ಅಯೋಧ್ಯೆಯ ಹುಂಡಿ ಕಳ್ಳತನದಲ್ಲಿ ಇದ್ದಿದ್ದಿಲ್ಲ. ಅಲ್ಲಿದ್ದಿದ್ದು ಟೀನು ಯಾದವ್, ಮಿಶ್ರಾ, ಲವಕುಶ್ ಅಂತ ಅಲ್ಲಿಯ ಕರ್ಮಚಾರಿಗಳು. ಅದನ್ನು SIT ಇನ್ವೆಸ್ಟಿಗೇಷನ್ ಮಾಡ್ತಾಯಿದೆ. SIT ಇನ್ವೆಸ್ಟಿಗೇಷನ್ ನಂತರ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗಿದೆ. ಸುಪ್ರೀಂ ಕೋರ್ಟ್ ಸೂಪರ್ವಿಷನ್ನಲ್ಲಿ ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾವಾಗ ಜಂತರ್ ಮಂತರ್ನಲ್ಲಿ ಪರಿಸ್ಥಿತಿ ಹದಗೆಟ್ಟು ಹೋಯಿತು, ದೇಶದಲ್ಲಿ ಆಂತರಿಕ ಗಲಭೆಯ ಎಲ್ಲ ಸೂಚನೆಗಳು IBದವರು ಮತ್ತು NSAದವರು ಸರ್ಕಾರಕ್ಕೆ ಕೊಟ್ಟು, ಅದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ಕಡೆಯಿಂದ ಒಂದು ಪತ್ರದ ರೂಪದಲ್ಲಿ ಅದರಲ್ಲಿ ಅವರು ಹೇಳಿದರು, ನನ್ನ ತಪ್ಪಿಲ್ಲಾದರೂ ಕೂಡ ಛಾತ್ರರು, ವಿದ್ಯಾರ್ಥಿಗಳು ಯಾರ ಮೇಲೆ ಕೇಸ್ ಆಗಬಾರ್ದು, ಅವರು ಕೇಸ್ ಆದರೆ ಮುಂದೆ ಅವರ ಜೀವನ ಹಾಳಾಗ್ತದೆ, ಆ ಒಂದು ಉದ್ದೇಶ ಇಟ್ಟುಕೊಂಡು ನಾನು ರಾಜೀನಾಮೆಯನ್ನು ನೀಡ್ತಾ ಇದ್ದೇನಂತ. ಆವಾಗ ಯಾರು ಆಮರಣ ಉಪೋಷಣಕ್ಕೆ ಕುಂತಿದ್ದರು ಅವರು ಕೂಡ ತನ್ನ ಉಪವಾಸವನ್ನು ಹಿಂದೆ ಪಡಿಸಿದರು. ಮತ್ತು ನನ್ನ ವೈಯಕ್ತಿಕವಾಗಿ ವಿಚಾರ ಅಂದರೆ, ಈ ರಾಷ್ಟ್ರದ್ರೋಹಿಗಳು, ಈ ರಾಷ್ಟ್ರಕ್ಕೆ ಕಲಂಕ ತಂದ ಅಭಿಜಿತ್ ದಿಪ್ಕೆ ಮತ್ತು ಅವರ ಸಂಗಡಿಗರ ಜೊತೆಗೆ ಭಾರತ ಸರ್ಕಾರ JP ನಡ್ಡಾ ಅವರ ನೇತೃತ್ವದಲ್ಲಿ ಮಾತುಕತೆ ಮಾಡಬಾರ್ದಾಗಿತ್ತು. ಆದರೆ ಪರಿಸ್ಥಿತಿ ಅನಿವಾರ್ಯ ಇರುವುದರಿಂದ ಅವ್ರ ಜೊತೆ ಮಾತುಕತೆಯನ್ನು ಮಾಡಲಾಯಿತು. ಅದಾದ ನಂತರ 2-3 ದಿವಸಗಳಿಂದ ನನ್ನ ಕಿವಿಗೆ ಕೇಳಲಾರ್ದಂಥ ಕೆಟ್ಟ ಪದಗಳನ್ನು ಏನು ಆ ಯುವಕ ಯುವತಿಯರು ಪ್ರಧಾನಮಂತ್ರಿಗಳ ವಿರುದ್ಧ, ಪ್ರಧಾನಮಂತ್ರಿಗಳ ತಾಯಿಯ ವಿರುದ್ಧ, ಪ್ರಧಾನಮಂತ್ರಿಗಳ ಪರಿವಾರದ ವಿರುದ್ಧ, ಭಾರತದ ಸೈನಿಕರ ವಿರುದ್ಧ, ಭಾರತದ ಪೊಲೀಸರ ವಿರುದ್ಧ, ಭಾರತದ ಪೊಲೀಸರ ಮುಂದೆ ನಿಂತು ಹಾರ್ಪಿಕ್ ಕಂಪನಿ ಅಡ್ವರ್ಟೈಸ್ಮೆಂಟ್ ಮಾಡುವ ಮೂಲಕ, ಭಾರತದ ಸೈನಿಕರ ಮುಂದೆ, RAF ಮುಂದೆ ಕ್ಯಾ ಅಂಕಲ್ ಮಾರೋಗೆ ಅಂತ ಕೆಣಕುವ ಮೂಲಕ ಏನು ವಿಡಿಯೋಗಳನ್ನು ನಾನು ನೋಡಿದ್ದೇನಲ್ಲ, ಆ ಜನ್ಜಿ ಬಗ್ಗೆ ಇರುವ ಏನು ಗೌರವ ಕಾಮನ್ವೆಲ್ತ್ ಗೇಮ್ನಲ್ಲಿ ನಮಗೆ ಸಿಕ್ತು. ಭಾರತೀಯ ಮಹಿಳೆಯ ಕ್ರಿಕೆಟಿನ ನಮ್ಮ ಪ್ರಸಿದ್ಧ ಆಟಗಾರ ನಮಗೇನು ತಂದು ಕೊಟ್ಟರು. ಸ್ಕೈ ರೂಟ್ನಲ್ಲಿ ಏನು 28 ವರ್ಷದ ಸಾಮಾನ್ಯ ಯುವಕ ಯುವತಿಯರು, ಸೈಂಟಿಸ್ಟರು ಏನು ನಾವು ಕಂಡ್ವಿ. ಹೈಡ್ರೋಜನ್ ಟ್ರೈನ್ ಸ್ಟಾರ್ಟ್ ಆಗಬೇಕಾದ್ರೆ ಏನು ನಮ್ಮ ಯುವಕ ಯುವತಿಯರ ನಾವೇನು ಇನ್ವಾಲ್ವ್ಮೆಂಟನ್ನು ನೋಡಿದ್ರಿ, ಅವಕ್ಕೆಲ್ಲ ಮಸಿ ಬಳಸುವ ಕೆಲಸ ಈ JNU ವಿದ್ಯಾರ್ಥಿನಿಂದ ಈ ಡಫ್ಲಿ ಗ್ಯಾಂಗ್ ಅವರ ವಿರುದ್ಧ, ಡಫ್ಲಿ ಗ್ಯಾಂಗಿನ ಸದಸ್ಯರು ಮಾಡಿದ್ದು
ಇದೊಂದು ದೇಶಕ್ಕೆ ಶೋಭೆ ತರುವ ಯಾವುದೇ ಲಕ್ಷಣಗಳಿಲ್ಲ. ಒಂದು ದಿವಸ ಒಂದು ಇಶ್ಯೂ ತಗೊಂಡು ನೀವು ನೀಟ್ ಅಂತ 8-10 ಕೋಟಿ ಲೋಕಸಭೆಯ ರಾಜ್ಯಸಭೆಯ ಕಲಾಪಕ್ಕೆ ಅಡ್ಡಪಡಿಸಿ ದುಡ್ಡನ್ನು ವ್ಯರ್ಥ ಮಾಡ್ತಾಯಿದ್ದೀರಾ. ಒಂದು ಕಡೆ ನೀವು ಒಮ್ಮೆ ಮೋದಿ ರಾಜೀನಾಮೆ ಕೇಳ್ತೀರಾ, ಒಮ್ಮೆ ಅಮಿತ್ ಶಾ ರಾಜೀನಾಮೆ ಕೇಳ್ತೀರಾ, ಇನ್ನೊಮ್ಮೆ ಸದನ್ ಮೇ ಆವ್ ಅಂತೀರಾ. ಎಷ್ಟು ದುರ್ದೈವ ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯಗಳು, ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯಗಳು ರಾಮ ಮಂದಿರದ ಹುಂಡಿಯ ಮೇಲೆ ನಿರ್ಮಾಣವಾಗ್ತಾ ಇದೆ ಅಂತ ಯಾವುದೇ ಪ್ರೂಫ್ ಇಲ್ಲದೆ ನೀವು ಆರೋಪವನ್ನು ಮಾಡ್ತಾಯಿದ್ದೀರಾ. ಇವೆಲ್ಲ ಕಂಡ್ರೆ ಯಾಕೋ ಏನೋ ಭಾರತೀಯ ಜನತಾ ಪಾರ್ಟಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬ್ಯಾಕ್ಫುಟ್ನಲ್ಲಿ ಹೋಗ್ತಾ ಇದೆ ಅಂತ ಕೆಲವೊಮ್ಮೆ ನನಗೂ ಕೂಡ ಅನಿಸ್ತಾ ಇದೆ. ಆದರೆ ಒಂದು ಸತಿ ಅನ್ನಿಸ್ತದೆ, ಯಾವಾಗ ಸಿಂಹ ಅಟ್ಯಾಕ್ ಮಾಡ್ತಾನಲ್ಲ ಆವಾಗ ಅವನು 2 ಹೆಜ್ಜೆ ಹಿಂದೆ ಹೋಗಿ ಮುಂದೆ ಅವನು ಅಟ್ಯಾಕ್ ಮಾಡ್ತಾನೆ ಅಂತ. ಉತ್ತರ ಪ್ರದೇಶದಲ್ಲಿ ವಿಧಾನಸಭೆ ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಗೃಹ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಫಸ್ಟ್ ಲೆಟ್ ದೆಮ್ ಸಿಟ್ ಫಾರ್ ಫಾಸ್ಟ್ ಆ್ಯಂಡ್ ಟು ಡೆತ್ ಫಾರ್ 25 days, ದೆನ್ ವಿಲ್ ಡೂ ದ ಲಾಠಿ ಚಾರ್ಜ್, ದೆನ್ ಐ ವಿಲ್ ರಿಸೈನ್ ಅಂತ ಏನು ಜಾರ್ಖಂಡಿನ ವಿದ್ಯಾರ್ಥಿಗಳ ಮೇಲೆ ಅಪಹಾಸ್ಯ ಮಾಡ್ತಾರೆ. ಜಾರ್ಖಂಡ್ನಲ್ಲಿ ಇರುವ ವಿದ್ಯಾರ್ಥಿಗಳು ಅವರು ವಿದ್ಯಾರ್ಥಿಗಳಲ್ಲ. 5th ಕಾಲಮಿಸ್ಟ್ ಆ್ಯಕ್ಟಿವಿಟೀಸ್ ರಾಷ್ಟ್ರದ್ರೋಹಿಗಳ ಇರುವ ಜಂತರ್ ಮಂತರ್ನ ವಿದ್ಯಾರ್ಥಿಗಳು ಅವರು ನಿಜವಾದ ವಿದ್ಯಾರ್ಥಿಗಳಂತ ಬೆಂಬಲಿಸ್ತಾ ಇದ್ದಾರೆ. ಇವತ್ತು 5-6 ವಿದ್ಯಾರ್ಥಿಗಳನ್ನು ರಾಹುಲ್ ಗಾಂಧಿ ಎದುರುಗಡೆ ನಿಲ್ಲಿಸಿ ಆ ವಿದ್ಯಾರ್ಥಿಗಳಿಂದ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಅದಾದ ನಂತರ ಇವತ್ತು ನಡೆದ ಸಂಸತ್ತಿನ ರಕ್ಷಣಾ ಸಚಿವಾಲಯದ ಸಭೆಯಲ್ಲಿ ಅಲ್ರಿ ಭಾರತ ದೇಶದ ಸೈನಿಕ ಸ್ಕೂಲ್ಗಳ ಅಂದರೆ ಇಂಡಿಯನ್ ಆರ್ಮಿ ಸ್ಕೂಲ್ಗಳ ಮೇಲೆ ನೀವು ಆಪಾದನೆ ಮಾಡ್ತಾ ಇದ್ದೀರಾ ಅಂತಂದರೆ ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನೀವು ಚೈನಾ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀರಾ, ವಿದೇಶದ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀರಾ. ನೀವು ಭಾರತದ ಪರವಾಗಿ ಎಂದೂ ನಿಂತಿಲ್ಲ, ನಿಲ್ಲುವುದೂ ಇಲ್ಲ. ಇಷ್ಟೆಲ್ಲ ಘಟನಾವಳಿ ನಡೆದರೂ ಕೂಡ ಏನು FCRA ಕಾನೂನು ಬರ್ತಾ ಇದೆ. FCRA ಕಾನೂನು ಬಂದ ಮೇಲೆ ಅನೇಕ ವಿದೇಶ ಫಂಡಿಂಗ್ ನಿಲ್ಲುವ ಎಲ್ಲ ಲಕ್ಷಣಗಳು ಇರುವುದರಿಂದ ಇವೆಲ್ಲ ಬಿಲ್ಗಳನ್ನು ಪಾಸ್ ಮಾಡಬಾರ್ದು ಅಂತ ಪ್ರಯತ್ನ ಪಟ್ಟರೂ ಕೂಡ ಕೊಮೋಟೇಷನ್ನಲ್ಲಿ ಗೊಂದಲ ಗದ್ದಲದಲ್ಲಿ ಯಾವ್ಯಾವ ಬಿಲ್ಲು ಈ ಭಾರತ ದೇಶಕ್ಕೆ ಅವಶ್ಯಕತೆ ಇತ್ತು. ಸುಪ್ರೀಂ ಕೋರ್ಟ್ ಜಡ್ಜಸ್ ಬಿಲ್ ಆಯಿತು, ಆಮೇಲೆ ಅಕೌಂಟ್ಸಿನ ಮೇಂಟೆನೆನ್ಸ್ ಬಿಲ್ ಆಯಿತು, ಆನಂತರ ಇನ್ನೊಂದು 2-3 ಮಹತ್ವದ ಬಿಲ್ಗಳಿದ್ವು. ಅವು ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿ ಒಂದು ಸಂದೇಶ ಭಾರತದ ನಾಗರಿಕರಿಗೆ 140 ಕೋಟಿ ಜನರಿಗೆ ಈ NDA ಸರ್ಕಾರ ಕೊಟ್ಟಿದೆ. ಪರಿಸೀಮನ್ ಬಿಲ್, ಡೆಲಿಮಿಟೇಷನ್ ಬಿಲ್ ಬಗ್ಗೆ ಇವತ್ತು ನಮ್ಮ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ರಾಹುಲ್ ಗಾಂಧಿಯವ್ರ ಜೊತೆ 50 ನಿಮಿಷ ಮಾತಾಡಿದ್ದಾರೆ. DMK ಕೂಡ ಇದಕ್ಕೆ ಸಪೋರ್ಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆಲ್ರೆಡಿ ಇವ್ರ ಹತ್ರ ಸಂಖ್ಯಾಬಲ ಇದೆ, ರಾಜ್ಯಸಭೆಯಲ್ಲಿ ಇದು, ಲೋಕಸಭೆಯಲ್ಲಿ ಇದೆ. ಇಷ್ಟೆಲ್ಲ ಆದಮೇಲೆ ಚರ್ಚೆ ಮಾಡಬೇಕಂದ್ರೆ ಚರ್ಚೆಯಿಂದ ಅವರು ದೂರ ಓಡ್ತಾ ಇದ್ದಾರೆ. ಯಾಕಂದರೆ ಚರ್ಚೆ ಮಾಡಿದಾಗ ಬರೀ ನೀಟಿಂದಷ್ಟೇ ಹೊರಗಡೆ ಬೀಳೋದಿಲ್ಲ, ಕರ್ನಾಟಕದ್ದು ಹೊರಗೆ ಬೀಳ್ತದೆ, ಜಾರ್ಖಂಡ್ದು ಬೀಳ್ತದೆ, ಪಂಜಾಬದ್ದು ಬೀಳ್ತದೆ, ರಾಜಸ್ಥಾನದ್ದು ಬೀಳ್ತದೆ. ಹೀಗೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿಯೂ ಕೂಡ ಪೇಪರ್ ಲೀಕ್ ಆಗಿದೆ. ಸೊ ಚರ್ಚೆಯಲ್ಲಿ ನಮ್ಮ ಬಣ್ಣ ಬಯಲಾಗ್ತದೆ ಅಂತ ಮೂರ್ಖರ ಥರ ನಾನು ವಿನಂತಿ ಮಾಡ್ಕೋತೇನೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವ್ರಿಗೆ, ಕ್ಯಾಮರಾ ಅವ್ರ ಮೇಲೆ ಫೋಕಸ್ ಮಾಡಬೇಕು. ಅವ್ರು ಹೇಗೆ ಒದರಾಟ ಚೀರಾಟ ಮಾಡ್ತಾರಲ್ಲ ಅದನ್ನು ತೋರಿಸ್ಬೇಕು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಉಮೇದುವಾರರು इनको आपने भेजा था लोकसभा में, राज्यसभा में काम करने के लिए, ये देखो ये कुत्ते बिल्ली की तरह कैसे चिल्ला रहे हैं ಅಂತ ಇದು ಫೋಕಸ್ ಮಾಡಬೇಕಂತ ನಾನು ಉಪರಾಷ್ಟ್ರಪತಿಗಳಾದ ರಾಧಾಕೃಷ್ಣನ್ ಅವ್ರಿಗೆ ಮತ್ತು ಅವರು ಯಾರು ರಾಜ್ಯಸಭೆಯ ಅಧ್ಯಕ್ಷರಿದ್ದಾರೆ
ಲೋಕಸಭೆಯ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೋತಾ ಇದ್ದೇನೆ. ಅದೇ ಥರ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ಗೂ ಕೂಡ ವಿನಂತಿ ಮಾಡ್ತೇನೆ, ಅವರಿಂದ ಕ್ಯಾಮ್ರಾನ ತೆಗಿಬೇಡಿ, ಅವ್ರ ಮೇಲೆ ಕ್ಯಾಮ್ರಾ ಫೋಕಸ್ ಮಾಡಿ ಅವ್ರು ಏನು ಮಾಡ್ತಾಯಿದೆ, ಪೇಪರ್ ಸುರುಳಿನ ಮಾಡಿ ಬಾಯಲ್ಲಿ ಇಟ್ಕೊಂಡು ಹೆಂಗೆ ಬೊಬ್ಬೆ ಹೊಡಿತಾ ಇದ್ದಾರೆ, ಈ ಅಂತ ಎಲ್ಲ ಚೀರಾಡ್ತಾ ಇದ್ದಾರಲ್ಲ, ಇದು ಸಣ್ಣ ಮಕ್ಕಳು ಪ್ರೈಮರಿ ಸ್ಕೂಲ್ ಸ್ಕೂಲ್ನಲ್ಲಿ ಕೂಡ ಆಗಲ್ಲ. ಆ ಥರ ವರ್ತನೆ ಈ ಎಲ್ಲ ಸಂಸದರಿಗಿದೆ. ನನ್ನ ಒಂದೇ ಒಂದು ವಿನಂತಿ ಅಂತಂದರೆ, ಈ ದೇಶದಲ್ಲಿ ಕಳೆದ 1 ತಿಂಗಳಿಂದ ಏನು ಬ್ಯಾಕ್ಫುಟ್ನಲ್ಲಿ ಹೋಗಿತ್ತು, ಆದರೆ ಇದರಿಂದ ಸರ್ಕಾರಕ್ಕೆ ಏನೂ ಧಕ್ಕೆ ಆಗೋದಿಲ್ಲ. ಮುಂಬರುವ ದಿನಗಳಲ್ಲಿ ಏನು ಪಪ್ಪು ಯಾದವ್ ಏನು ಚಪ್ಪಲಿ ಹಾಕಿ ರಾಮನ ಫೋಟೋ ಹಿಡ್ಕೊಂಡು ಅದಕ್ಕೆ ನೆಲದ ಮೇಲೆ ಇಟ್ಟು, ಅದೇನು ಅವಧೇಶ್ ಪ್ರಸಾದ್ ಏನು ಅಯೋಧ್ಯೆ MP ಇದ್ದಾನೆ, ಚಪ್ಪಲಿ ಹಾಕಿದ ಕಾಲಿಗೆ ನಮಸ್ಕಾರ ಮಾಡಿದ್ದಾನೆ. ಕಾಲಲ್ಲಿ ಚಪ್ಪಲಿ ಅಂದರೆ ಉತ್ತರ ಕನ್ನಡ ಮೆಟ್ಲು ಅಂತೇವಲ್ಲ, ಆ ಮೆಟ್ಲು ಚಪ್ಪಲಿ ಹಾಕ್ಕೊಂಡು ಏನು ದಾನಪೇಟೆಗೆ ದಾನ ಮಾಡಿದ್ದಾರೆ. ಇವರಲ್ಲಿ ಯಾರೊಬ್ಬರೂ ಕೂಡ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿಲ್ಲ. ಇವ್ರು ಯಾರೂ ಕೂಡ ಅಯೋಧ್ಯೆ ರಾಮ ಮಂದಿರಕ್ಕೆ ₹1 ದೇಣಿಗೆಯೂ ಕೊಟ್ಟಿಲ್ಲ. ಆದರೆ ಇವರು ಧೈರ್ಯ ನೋಡಿ, ಅವ್ರ ದೊಂಬಲ ನೋಡಿ ನಾಟಕ ರೂಪದಲ್ಲಿ ರಾಮಕ್ಕೆ ಕಡೆಗಣಿಸಲಿಕ್ಕೆ, ಇದೇ ಯಾವುದಾದ್ರೂ ನಮ್ಮ ವಕ್ಫ್ ಬೋರ್ಡ್ನಲ್ಲಿ ಇರುವ ಹಗರಣದ ಬಗ್ಗೆ ಮೌಲ್ವಿ ರೂಪ ಹಾಕಿ ಇವರು ಮಾಡ್ತಾರಾ? ಸಾಧ್ಯವೇ ಇಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ, ತನ್ ಸೆ ಜುಡಾ ಅಂಥೇಳಿ ಏನು ಘೋಷಣೆ ಇದೆ ಅವ್ರದ್ದು. ಹೀಗಿದ್ದಾಗ ಹಿಂದೂ ಧರ್ಮ ಒಂದು ಸಹಿಷ್ಣುತ ಧರ್ಮ, ಹಿಂದೂ ಧರ್ಮ ಒಂದು ತಾಳ್ಮೆಯುಳ್ಳ ಧರ್ಮ. ಈ ಧರ್ಮಕ್ಕೆ ನೀವು ಎಷ್ಟು ಕಡೆಗಣಿಸಿದರೂ ಕೂಡ ಮುಂಬರುವ ದಿವಸದಲ್ಲಿ 27ರ ಚುನಾವಣೆ ಆಯಿತು, 29ರ ಲೋಕಸಭೆ ಚುನಾವಣೆ ಆಯಿತು, ಈ ದೇಶ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪ್ರಧಾನಮಂತ್ರಿ ಅಂತ ಮಾಡ್ತದೆ. ರಾಹುಲ್ ಗಾಂಧಿ ಅವರು ಏನು ಕನಸು ಕಂಡಿದ್ದಾರೆ, ರಾಹುಲ್ ಗಾಂಧಿಯ ಟೂಲ್ ಕಿಟ್ ಗ್ಯಾಂಗ್ ಏನಿದೆ ಅಲ್ಲ, ಸುಪ್ರಿಯಾ ಶ್ರೀನೇತ್, ಆನಂತರ ಚತುರ್ವೇದಿ. ಅರೆ ಇವತ್ತು ಒಂದು ವಿಡಿಯೋ ನೋಡಿದೆ ನಾನು. ಒಂದು ವಿದೇಶ ಟೂರ್ನಲ್ಲಿ ಇದ್ದಾಗ ಪ್ರಧಾನಮಂತ್ರಿಗಳ ಮುಂದೆ ಒಂದು ಭಾರತೀಯ ನೃತ್ಯ ತಂಡ ಡ್ಯಾನ್ಸ್ ಮಾಡ್ತಾಯಿತ್ತು. ಆ ವಿಡಿಯೋನ ಕಟ್ ಮಾಡಿ ಮೋದಿಯ ವಿರುದ್ಧ ಅವಹೇಳನಕಾರಿ ಒಂದು ಹಾಡನ್ನು ಏನು ದಿಲ್ಲಿ ಜಂತರ್ ಮಂತರ್ನಲ್ಲಿ ಹಾಡಲಾಗಿತ್ತು, ಛೋಟಾ ಮೋದಿ, ಆ ಹಾಡನ್ನು ಹಾಕಿ ಅವಳು ಟ್ವೀಟ್ ಮಾಡಿದ್ದಾಳೆ. ಅದರ ಮೇಲೆ 378 ಅಲಿಗೇಷನ್ಸ್ ಆಕಿನ ವಿರುದ್ಧನೇ ಬರೆದಿದ್ದಾರೆ. ಅದರಲ್ಲಿ ಅವಳು ವಿರುದ್ಧ ಬರೆದಿದ್ದ ರಾಗಿಣಿ ಚಕ್ರವರ್ತಿ, ರಾಗಿಣಿ ಅಂತ ಅವಳ ಹೆಸರು. ನಮ್ಮ ದಿಲ್ಲಿ ಚುನಾವಣೆಯಲ್ಲಿ 6,000 ಮತ ತೊಗೊಂಡು ಅವಳ ಡಿಪಾಸಿಟು ಕೂಡ ಜಪ್ತಾಗಿತ್ತು. ಇವೆಲ್ಲ ಇದುಗಳನ್ನು ನೋಡಿದಾಗ ನಂಗೆ ಒಂದು ಅನ್ನಿಸ್ತದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಯಿತು, ಅದರ ಆರ್ಗನೈಜೇಷನ್ಸ್ಗಳಾಯಿತು, ಅದರ ವಿರುದ್ಧ ಏನಿವರು ವಾಂತಿ ಮಾಡ್ತಾ ಇದ್ದಾರಲ್ಲ, ಆ ಎಲ್ಲ ವಾಂತಿಗಳು ಅವ್ರ ಬಾಯಲ್ಲೇ ಉಲ್ಟಾ ಹೋಗ್ತದೆ ಅಂತ ಮುಂಬರುವ ದಿವಸಗಳಲ್ಲಿ ಒಂದು ಸ್ಟೇಟ್ಮೆಂಟ್ ಪ್ರಧಾನಮಂತ್ರಿಯವ್ರದ್ದು, ಒಂದು ಸ್ಟೇಟ್ಮೆಂಟ್ ಅಮಿತ್ ಶಾ ಅವ್ರದ್ದು 13ನೇ ತಾರೀಕು ಒಳಗಡೆನೇ ಆಗ್ತದೆ. ಅವಾಗ ಇವರು ವಾಕೌಟ್ ಮಾಡ್ತಾರೆ. ಆದರೆ ಆ ಭಾಷಣದ ಕ್ಲಿಪ್ಪೆಲ್ಲ ತಾವೆಲ್ಲ ಭಾರತೀಯರು, ತಾವೆಲ್ಲ ಭಾರತದ ಸನಾತನಿ ಹಿಂದೂಗಳು ಇದನ್ನು ವೈರಲ್ ಮಾಡಬೇಕಂತ ಕೇಳ್ತಾ ಈ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹಂಚ್ಕೋತೇನೆ. ನಮಸ್ಕಾರ.